ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡ್ನಲ್ಲಿ ಫುಲ್ ಫನ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಗಿಲ್ಲಿ, ರಜತ್ ಹಾಗೂ ಚೈತ್ರ ನಡುವೆ ಒಂದು ದೊಡ್ಡ ಜಗಳ ಅಂತಾನು ಹೇಳ್ಬೋದು. ಇದು ಒಂಥರ ಫನ್ ಕಾನ್ವರ್ಸೇಷನ್ ಅಂತಾನು ಹೇಳ್ಬೋದು. ಈ ಗಿಲ್ಲಿ ಮತ್ತೆ ಚೈತ್ರ ಕಾನ್ವರ್ಸೇಷನ್ ಕೇಳಿ ಮನೆ ಮಂದಿ ಎಲ್ಲ ಬಿದ್ದು ಬಿದ್ದು ನಕ್ಕಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾನ್ವರ್ಸೇಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೇಗೆ ಎಂಡ್ ಆಯ್ತು ಅಂತ ಹೇಳ್ತೀನಿ ಬನ್ನಿ. ಈ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಿದ್ದು ರಜತ್ ಮತ್ತೆ ಚೈತ್ರ ನಿಲ್ಲೆ ನಿಲ್ಲೆ ಕಾವೇರಿ ಟಾಸ್ಕ್ ನಲ್ಲಿ ಇಬ್ಬರ ತಂಡ ಕೂಡ ಸೋಲುತ್ತೆ. ಆ ಟಾಸ್ಕ್ ರದ್ದು ಕೂಡ ಆಗುತ್ತೆ. ಅಶ್ವಿನಿ ಸ್ಪಂದನ ಇಬ್ರು ಕೂಡ ಈ ವಾರ ನಾಮಿನೇಟ್ ಕೂಡ ಆಗಿದ್ದಾರೆ. ಅದಾದ ನಂತರ ಚೈತ್ರ ಹಾಗೂ ರಜತ್ ನಡುವೆ ಸ್ವಲ್ಪ ಜಗಳ ಕೂಡ ಆಗುತ್ತೆ. ಹಾಗೆ ಎಲ್ಲರೂ ಕೂಡ ರಜತ್ ಹೇಳ್ತಾರೆ ಗಿಲ್ಲಿ ಹತ್ರ, ನಾನು ಇನ್ಯಾವತ್ತೂ ಕೂಡ ಅವಳ ಹತ್ರ ಮಾತಾಡಲ್ಲ ಅಂತಾರೆ. ಇದೇ ಕಾನ್ವರ್ಸೇಷನ್, ಇದೇ ಒಂದು ಪಾಯಿಂಟ್ ಇಟ್ಕೊಂಡು ರಜತ್ ರವರು ಬಂದು ಬೆಡ್ರೂಮ್ ಅಲ್ಲಿ ಊಟ ತಿಂತಾ ಇರ್ತಾರೆ. ಚೈತ್ರ ರವರು ಕಿಚನ್ ಅಲ್ಲಿ ಊಟ ತಿಂತಾ ಇರ್ತಾರೆ. ಆಗ ಗಿಲ್ಲಿ ಅವರು ರಜತ್ ಹಾಗೂ ರಘು ಅವ್ರಿಗೆ ಹೇಳ್ತಿರ್ತಾರೆ, ಇವಳಿಗೆ ಒಂಚೂರು ಕೀ ಕೊಟ್ರೆ ಸಾಕು, ಯಾವಾಗ್ಲೂ ಕಿಟಾರ್ ಕಿಟಾರ್ ಅಂತ ಕಿರ್ಚಾ ಇರ್ತಾರೆ. ಅಂದ್ರೆ ಒಂಚೂರು ಕೆಣಕಿದ್ರೆ ಸಾಕು ಒಂದಿಷ್ಟುದ್ದ ಮಾತಾಡ್ತಾಳೆ, ಯಾವಾಗ್ಲೂ ಕಿರ್ಚಾಡ್ತಾನೆ ಇರ್ತಾಳೆ ಅಂತ ಹೇಳ್ತಿರ್ತಾರೆ. ನಂತರ ಅವ್ರು ಕಿಚನ್ ಅಲ್ಲಿ ಕಾಫಿ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಗಿಲ್ಲಿ ಅವರು ಬೆಡ್ರೂಮ್ ಇಂದ ಡೋರ್ ಓಪನ್ ಮಾಡಿ, ಅಕ್ಕ ಓದ್ ಸೀಸನ್ ನೀನ್ ಬರೀ ಬಾಯಿ ಮಾತಲ್ಲೇ ಬಂದ್ಬಿಟ್ಟಂತೆ, ಒಂದ್ ಗೇಮು ಗೆದ್ದಿಲ್ವಂತೆ ಅಂತ ಗಿಲ್ಲಿ ಅವರು ರಜತ್ ಹೇಳ್ದಂಗೆ ಹೇಳ್ಬಿಡ್ತಾರೆ. ಅದಕ್ಕೆ ಚೈತ್ರರವರು ಕಿಚನ್ ನಲ್ಲೇ ನಿಂತ್ಕೊಂಡು, ಹೌದು ನಾನು ಬಾಯಲ್ಲೇ ಬಂದಿದ್ದೀನಿ, ನಾನು ಬಾಯಲ್ಲೇ ಗೆಲ್ತೀನಿ, ಅವನ ತರ ಬಿಲ್ಡಪ್ ಕೊಟ್ಕೊಂಡು ಬರಲ್ಲ ಅಂತ ರಜತ್ ಕೇಳ್ತಾರೆ. ನಂತರ ಮತ್ತೆ ಗಿಲ್ಲಿಯವರು ಬೆಡ್ರೂಮ್ ಡೋರ್ ಓಪನ್ ಮಾಡಿ, ಅಕ್ಕ ಓದ್ ಸೀಸನ್ ಅಲ್ಲಿ ಬರೀ ಈ ತರ ಆಡಿ ಆಡಿನೇ 7 ಸಲ ಕಳ್ಪೆಗೆ ಹೋಗಿದಂತೆ ಅಂತ ರಜತಣ್ಣ ಹೇಳ್ತಾವನೆ ಅಂತ ಗಿಲ್ಲಿ ಹೇಳ್ತಾನೆ. ನಂತರ ಚೈತ್ರರವರು ಕಿಚನ್ ಅಲ್ಲೇ ಕಾಫಿ ಕುಡಿತಾ, ನಾನೇನಾದ್ರೂ 7 ಸಲ ಜೈಲಿಗೆ ಹೋಗಿದ್ದೀನಿ ಅಂದ್ರೆ, ಕಳಪೆಗೆ ಹೋಗಿದ್ದೀನಿ ಅಂದ್ರೆ ಅವ್ನ್ ತಾಕತ್ತಿದ್ರೆ ಪ್ರೂವ್ ಮಾಡ್ಲಿ ಕಣೋ ಅಂತ ಮತ್ತೆ ಕಿರ್ಚ್ಕೊಂಡು ಹೇಳ್ತಾರೆ. ನಂತರ ಮತ್ತೆ ಗಿಲ್ಲಿಯವರು, ಅಕ್ಕ ಯಾಕೆ ಶುಕ್ರವಾರ ಹುಷಾರ್ ತಪ್ತಿರ್ತೀಯಂತೆ, ಏನಾಗುತ್ತಕ್ಕ ನಿನಗೆ ಅಂತ ಚೈತ್ರಾಗ ಹೇಳ್ತಾನೆ. ಆಗ ಚೈತ್ರ ಮತ್ತೆ ಕಿಚನ್ ಅಲ್ಲಿ ನಿಂತ್ಕೊಂಡು, ನಾನು ಹುಷಾರ್ ತಪ್ಸಕ್ಕೆ ಬಂದಿದ್ದ, ನಿಮ್ನೆಲ್ಲ ಹುಷಾರ್ ತಪ್ಪಿಸ್ಬಿಟ್ಟೆ ಹೋಗ್ತೀನಿ ಅಂತ ಮತ್ತೆ ಕೌಂಟರ್ ಕೊಡ್ತಾರೆ. ನಂತರ ಗಿಲ್ಲಿಯವರು, ಅಕ್ಕ ನಿನ್ ಮೇಲೊಂದು ಬುಕ್ ಬರಿಲ್ಲ, ನಾ ಕಂಡ ಚೈತ್ರ ಅಂತ ಹೇಳಕ್ಕ ಅಂತಾರೆ. ಅವಾಗ ಮತ್ತೆ ರಜತ್ ಹತ್ರ ತಿರ್ಕೊಂಡು ಹೇಳ್ತಾರೆ, ಅಣ್ಣ ನನಗಿದ್ರಲ್ಲಿ ಏನೋ ಒಂಥರ ಮಜಾ ಸಿಗ್ತೈತೆ ಅಣ್ಣ, ನೀವಿಬ್ರು ದಯವಿಟ್ಟು ಮಾತಾಡ್ಬೇಡಿ ಕಣ್ಣ, ನನಗೂ ನಿಮ್ಮಿಬ್ರನ್ನ ರೇಗಿಸೋದ್ರಲ್ಲಿ ಏನೋ ಒಂಥರ ಮಜಾ ಸಿಗ್ತೈತೆ ಅಂತ ರಜತ್ ಕೇಳ್ತಾರೆ. ಇದನ್ನೆಲ್ಲ ಕೇಳಿ ಮನೆ ಮಂದಿ ಅಂತೂ ಫುಲ್ ಖುಷಿಯಾಗಿರ್ತಾರೆ. ಸೀಕ್ರೆಟ್ ರೂಮಲ್ಲಿರೋ ಧ್ರುವಂತ್ ಹಾಗೂ ರಕ್ಷಿತಾ ಫುಲ್ ಮಜಾ ಮಾಡಿ ನಕ್ಕು ಅವರಂತೂ ಸುಸ್ತಾಗೋಗಿರ್ತಾರೆ, ಅಷ್ಟು ನಗ್ತಾ ಇರ್ತಾರೆ ಸೀಕ್ರೆಟ್ ರೂಮಲ್ಲಿ ಕುತ್ಕೊಂಡು ನೋಡ್ತಾ. ಈ ಕಡೆ ಕಾವ್ಯ ಕೂಡ, ಅಕ್ಕ ಇಲ್ಲಿ ಪಾಪ ರಜತ್ ಅವ್ರು ಏನು ಹೇಳ್ತಾ ಇಲ್ಲ, ಇವನೇ ಬರೀ ಹುಟ್ಟಾಕೊಂಡು ಹೇಳ್ತಿದ್ದಾನೆ ಅಂತ ಹೇಳ್ತಾರೆ. ರಜತ್ ಕೂಡ ಹೇಳ್ತಾನೆ, ನನ್ನ ಮೇಲೆ ಸುಮ್ಮನೆ ಹೇಳ್ಬೇಡ ಕಣಲು, ನಾನು ಏನು ಹೇಳೇ ಇಲ್ಲ ಅಂತ ಹೇಳ್ತಾರೆ. ನಂತರ ರಜತೆ ಹೋಗಿ, ಕೇಳಿಸ್ಕೊ, ಇಲ್ಲಿ ಸುಮ್ಮನೆ ಬೊಗ್ಳು ಬೇಡ, ಏನೋ ಕಿರ್ಚಾಡ್ತಿದ್ದಿಲ್ಲ, ಹೇಳೋದು ಕೇಳಿ, ನಾನು ಏನು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲೂ ಕೂಡ ಚೈತ್ರ ಸುಮ್ಮನಿರಲ್ಲ, ನಿಂದು ಬರೀ ತೂನೇ ಆಯ್ತು, ನೀನೇ ತೂ ಅಂತ ಬರೀ ರಜತ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ರಜತ್ ಅಂತೂ ಸುಮ್ಮನೆ ಬಂದ್ಬಿಡ್ತಾರೆ, ಅತ್ತೆಗೆ ಇವಳು ಕಾಟನ ಸವಾಸನೆ ಬೇಡ ಅಂತ. ಒಟ್ಟು ಇಷ್ಟು ಫನ್ ಆಗಿತ್ತು ಈ ವಾರ. ಅಂದರೆ ಇವತ್ತಿನ ಎಪಿಸೋಡು ಕೂಡ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಪ್ಲೀಸ್.